ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಸರ್. ಎಕ್ಸ್ಪೆಕ್ಟೇಷನ್ಸ್ ಆನೆಸ್ಟ್ಲಿ ರೀಚ್ ಆಗಿಲ್ಲ. ಫ್ರೆಂಡ್ಸ್ ಅವ್ರ ಜೊತೆ ಬಂದರೆ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ಬೋದು. ಯೂತ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಹೇ ಬಸ್ಸು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ CBC ರಿವ್ಯೂಸ್ ಕನ್ನಡ. ಇವತ್ತು ಬ್ಯಾಚುಲರ್ಸ್ ಪಾರ್ಟಿ ಪ್ರೀಮಿಯರ್ ಶೋ, ಪೇಯ್ಡ್ ಪ್ರೀಮಿಯರ್ ಶೋ ಇದೆ. ಸೊ ಪರಂವ ಅವ್ರದ್ದು ಒಂಥರ ಪದ್ಧತಿ ಇದು, ಪೇಯ್ಡ್ ಪ್ರೀಮಿಯರ್ ಎಲ್ಲ ಮೂವೀಸ್ಗಳಿಗೂ ಪೇಯ್ಡ್ ಪ್ರೀಮಿಯರ್ ಬಿಡುವಂಥದ್ದು. ಸೊ ಅದೇ ಥರ ಇವತ್ತು ಬ್ಯಾಚುಲರ್ಸ್ ಪಾರ್ಟಿ ಪೇಯ್ಡ್ ಪ್ರೀಮಿಯರ್ ರಿಲೀಸ್ ಆಗಿದೆ. ಬ್ಯಾಚುಲರ್ಸ್ ಪಾರ್ಟಿ ಅಂದಿದ ತಕ್ಷಣ ನಮಗೆ ಈ ಮದುವೆ ಟೈಮಲ್ಲಿ ನೆನಪಾಗುತ್ತೆ. ಮದುವೆ ಗಂಡು ಕೊನೆಯದಾಗಿ ತನ್ನ ಫ್ರೆಂಡ್ಸ್ಗಳಿಗೆ ಬ್ಯಾಚುಲರ್ಸ್ ಪಾರ್ಟಿ ಅಂತ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಕೇಳಿರ್ತೀವಿ. ಸೊ ಅದೇ ಟೈಟಲ್ ಇಟ್ಕೊಂಡು ಮೂವಿ ರಿಲೀಸ್ ಆಗಿದೆ. ಸೊ ಬನ್ನಿ ಮೂವಿ ನೋಡ್ಕೊಂಡು ಬಂದಂತಹ ಪ್ರೇಕ್ಷಕರು ಏನೇ ಹೇಳ್ತಾರೆ, ಪಾಸಿಟಿವ್ ಹೇಳ್ತಾರೆ ಇಲ್ಲ ನೆಗೆಟಿವ್ ಹೇಳ್ತಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳಗೋಗಿದ್ದಾರೆ ಜನ. ಸೊ ಎಂಜಾಯ್ ಮಾಡಿದ್ದಾರೆ ಮೂವಿನ. ಬನ್ನಿ ಕೇಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮರೀದೆ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಇನ್. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಿಗಂತ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಲೂಸ್ಮಾದ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅಚ್ಯುತ್ ಕುಮಾರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆದರೆ ಯೂತ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಏನು ಇಷ್ಟ ಆಯ್ತು ಮೂವಿಲಿ? ನಾರ್ಮಲ್ ಕಾಮಿಡಿ ಮೂವಿ ಅಷ್ಟೇ. ಕಾಮಿಡಿ ಎಲ್ಲ ಹೇಗಿತ್ತು? ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು ಸರ್. ಚೆನ್ನಾಗಿದೆ. ಪರಂವ ಸ್ಟುಡಿಯೋಸ್ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಸರ್. ಎಕ್ಸ್ಪೆಕ್ಟೇಷನ್ಸ್ ಆನೆಸ್ಟ್ಲಿ ರೀಚ್ ಆಗಿಲ್ಲ. ಕಿರಿಕ್ ಪಾರ್ಟಿ ಅಷ್ಟು ಫುಲ್ ಕಾಮಿಡಿ ಅನ್ನೋದೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಬಟ್ ನಾರ್ಮಲ್ ಜಸ್ಟ್ ಮೂವಿ ಅಷ್ಟೇ. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿ? ಒಂದು ಥೀಮ್ ಇಷ್ಟ ಆಯ್ತು ಅದರದ್ದು. ಸ್ಟೋರಿ ಎಲ್ಲೂ ಬೇಜಾರಾಗಲ್ಲ. ಹಾಂ ಹಾಂ, ಒಂದು ಫ್ಲೋ ಮೇಂಟೈನ್ ಮಾಡಿದ್ದಾರೆ. ಫ್ಲೋ ಮೇಂಟೈನ್ ಮಾಡಿದ್ದಾರೆ. ಸೊ ಸಾಂಗ್ಸ್ ಎಲ್ಲ ಹೇಗಿತ್ತು? ಡೈರೆಕ್ಷನ್ ಹೇಗಿತ್ತು? ಡೈರೆಕ್ಷನ್ ಸೂಪರ್ ಆಗಿದೆ ಸರ್. ಕಾಮಿಡಿ ಫಿಲಮ್ ಕಾಮಿಡಿ, ತಿರ್ಗಾ ಸ್ಟೋರಿ ಲೈನ್ ಚೆನ್ನಾಗಿದೆ. ಎಲ್ಲೂ ಒಂದು ಬೇಜಾರಾಗಲ್ಲ. ಈ ಗ್ಯಾಪ್ ಕೊಡಲ್ಲ, ಒಂದು ಬೇಜಾರು ಅಂತ ಅನ್ಸಲ್ಲ. ಒಂದು ಫ್ಲೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಎಂಡಿಂಗ್ವರೆಗೂ. ಹಾಂ ಹಾಂ, ಓಕೆ. ಎಷ್ಟು ರೇಟಿಂಗ್ ಕೊಡ್ತೀವಿ ಸರ್ ಮೂವಿ? 5 out of 5. ಡೈರೆಕ್ಷನ್ ಬಗ್ಗೆ ಏನು? ಸೂಪರ್ ಆಗಿದೆ ಸರ್. ಸೂಪರ್ ಡೈರೆಕ್ಷನ್. ಸರ್ ಕಾಮಿಡಿ ಮತ್ತು ದಿಗಂತ್ ಅವರು, ಯೋಗಿ ಅವರು ತುಂಬ ದಿನ ಆಗಿತ್ತು ಆನ್ ಸ್ಕ್ರೀನಲ್ಲಿ ನೋಡಿ ಅವ್ರನ್ನೆಲ್ಲ. ಹಾಂ, ಖುಷಿ ಆಯಿತು. ಫಿಲಮ್ ಚೆನ್ನಾಗಿದೆ. ನಮ್ಮ ಯೋಗಿ ಅವ್ರನ್ನೆಲ್ಲ ನೋಡಿರಲಿಲ್ಲ ಅಲ್ಲೇ. ಚೆನ್ನಾಗಿದೆ. ಕಿರಿಕ್ ಪಾರ್ಟಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ? ಚೆನ್ನಾಗಿದೆ ಸರ್. ಅದು ಚೆನ್ನಾಗಿದೆ. ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೂ ಇದಕ್ಕೂ. ಬಟ್ ಇದು ಈ ಫ್ಲೋ ಅಲ್ಲಿ ಏನಿದೆ ಇದ್ರದ್ದು ಬ್ಯಾಕ್ಗ್ರೌಂಡಲ್ಲಿ ಇದು ಚೆನ್ನಾಗಿದೆ. ಅಲ್ಲ, ಡೈರೆಕ್ಟರ್ ಹೇಳ್ದಂಗೆ ಆಫ್ಟರ್ ಕಿರಿಕ್ ಪಾರ್ಟಿ ಮುಂದಿನ ವರ್ಷ ಥರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಅದು ಚೆನ್ನಾಗಿದೆ. ಇದು ಬ್ಯಾಚುಲರ್ಸ್ ಅಂತ ಬರುತ್ತಲ್ಲ, ಸೊ ಅವ್ರ ಲೈಫ್ ಸ್ಟೈಲು ಬ್ಯಾಚುಲರ್ ಪಾರ್ಟಿ ಆದಮೇಲೆ ಮುಂದಕ್ಕೆ ಏನಾಗುತ್ತೆ, ಅವರೆಲ್ಲ ಯಾವ ಥರ ಒಂಥರ ಹ್ಯಾಂಗ್ ಓವರ್ ಫೀಲ್ ಬಂತು ಸ್ಟಾರ್ಟಿಂಗು. ಚೆನ್ನಾಗಿದೆ ಫಿಲ್ಮ್. ಚೆನ್ನಾಗಿ ಕಿಕ್ ಹೊಡಿಯುತ್ತಾ? ಸೊ ಓಕೆ, ಫೈನ್. ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದಾ? ಹಾಂ, ಫ್ಯಾಮಿಲಿ ಫಿಲಮ್. ತುಂಬ ಕಾಮಿಡಿ ಫಿಲಮ್ ಇದೆ. ಎಲ್ಲೂ ಬೇಜಾರಾಗಲ್ಲ. ಮೇಯ್ನು ಸ್ಟೋರಿ ಎಂಡಿಂಗಿಂದ ಬಿಗಿನಿಂಗಿಂದ ಪೂರ್ತಿ ಫಿಲಮ್ ಎಲ್ಲೂ ಬೇಜಾರಾಗ್ದಂಗೆ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ದಿನ ಎಷ್ಟೊಂದು ಫಿಲಮ್ ನೋಡ್ತಿರ್ತೀವಲ್ಲ, ಇದು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೇಜಾರಾಗ್ದಂಗೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದ್ರಿಂದ ಆತಂಕ ಆಗೋದು ಅದು ಇದು ಬದಲು ಫುಲ್ ಕಾಮಿಡಿಯಾಗಿ ಸ್ಟೋರಿ ಲೈನ್ ಆಗಿ ಯಾರ್ಯಾರು ಯಾವ್ಯಾವ ಥರ ಇರ್ತಾರೆ ಅಂತ ಅದೊಂಥರ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಟೋರಿ. ಓಕೆ, ಎಲ್ಲೂ ಬೋರ್ ಹೊಡಿಯಲ್ಲ? ಇಲ್ಲ ಸರ್. ಸೊ ಓಕೆ, ಫೈನ್. ಸಾಂಗ್ ಎಲ್ಲ ಎಂಜಾಯ್ ಮಾಡೋದು? ಹಾಂ, ಚೆನ್ನಾಗಿದೆ. ದಿಗಂತ್ ಅವ್ರ ಆ್ಯಕ್ಟಿಂಗ್? ದಿಗಂತ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಅವ್ರ ಅವ್ರ ಬೆಸ್ಟ್. ಅವರು ಸಿಂಗಲ್ ಬ್ಯಾಚುಲರ್ ಆಗಿಂದ ಕನ್ವರ್ಟ್ ಆಗ್ತಾರೆ. ಚೆನ್ನಾಗಿದೆ. ಓಕೆ, ಇದು ಫ್ರೆಂಡ್ಸ್ ನೋಡೋಂಥ ಮೂವಿನ ಫ್ಯಾಮಿಲಿ ನೋಡೋಂಥ? ಇಲ್ಲ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪೂರ್ತಿ ಎಲ್ಲ. ಯಾರ ಜೊತೆಗೆ ಬಂದರೆ ಎಂಜಾಯ್ ಮಾಡ್ಬೋದು? ಫ್ರೆಂಡ್ಸ್ ಜೊತೆ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಜನ. ಓಕೆ, ಫೈನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.